ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಜಸ್ಟ್ ಈಗ ಅಂಗಡಿ ಬಂದಿದ್ದೀವಿ ನೋಡಿ. ಜಸ್ಟ್ ಅಂಗಡಿಲೆಲ್ಲ ಫುಲ್ ಧೂಳಾಗ್ಬಿಟ್ಟಿದೆ. ಯಾಕಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಅಂಗಡಿ ಎದುರುಗಡೆ ಚರಂಡಿ ಆಗಿರಲಿಲ್ಲ, ಹಳದಿತ್ತು. ಫುಲ್ಲು ಯಾವುದೋ ಒಂದು ಮಳೆ ಬಂದರೆ ನೀರೆಲ್ಲ ಮೇಲೆ ಬಂದ್ಬಿಡೋದು. ಈಗೆಲ್ಲ ಚರಂಡಿ ಎಲ್ಲ ರೆಡಿ ಮಾಡಿದ್ದಾರೆ, ಕಲ್ಲು ಕೂಡ ಹಾಕಿದ್ದಾರೆ, ಮಣ್ಣು ಹಾಕಿದ್ದಾರೆ. ಬಟ್ ಈ ಮಣ್ಣು ರತ್ತಲೆಲ್ಲ ಫುಲ್ ಬಿದ್ದಿತ್ತು. ಬಟ್ ಈಗ ಸ್ವಲ್ಪ ನೀರಾಗಿ ಸ್ವಲ್ಪ ಗಟ್ಟಿ ಮಾಡಿದ್ವಿ. ಬಟ್ ಇದು ಒಂದು ಯಾವುದೋ ಒಂದು ದೊಡ್ಡ ವೆಹಿಕಲ್ ಹೋದ್ರೂ ಕೂಡ ಧೂಳು ಹಂಗೆ ಬಂದ್ಬಿಡುತ್ತೆ. ಫುಲ್ ಅಂಗಡಿ ಎಲ್ಲ ಫುಲ್ಲು ಧೂಳಾಗ್ಬಿಟ್ಟಿದೆ. ಎಲ್ಲ ಐಟಮಲ್ಲೂ ಧೂಳು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದ್ರ ಮೇಲೆಲ್ಲ ಫುಲ್ಲು ಧೂಳು, ಗಾಜಿನ ಮೇಲೆ ಎಷ್ಟು ಧೂಳಿದೆ ಅಂದರೆ ಎಲ್ಲ ಕೂಡ ಧೂಳು, ಪ್ರತಿಯೊಂದು ಮೇಲೂ ಧೂಳಿದೆ. ಯಾವ್ದಾರ ಒಂದು ದೊಡ್ಡ ವೆಹಿಕಲ್ ಹೋದ್ರೂ ಕೂಡ, ಸಣ್ಣ ಬೈಕ್ ಹೋದ್ರೂ ಕೂಡ ಫುಲ್ ಧೂಳಾಗುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 1 ಗಂಟೆ 2 ಗಂಟೆ ಆಗುತ್ತೆ ನೋಡ್ರಿ. ಎಲ್ಲದ್ರ ಮೇಲೆ ಧೂಳಿದೆ, ಫುಲ್ ಧೂಳು. ಏರ್ ಕಲರ್ ಮೇಲೆ, ಇದು ಬಾಕ್ಸ್ ಮೇಲೆ, ಬಳೆ ಬಾಕ್ಸ್ ಮೇಲೆ. ಈ ಬಳೆಗಳಂತರೂ ಡೈಲಿ ಕ್ಲೀನ್ ಮಾಡಬೇಕು. ಈ ಧೂಳಿಗೋಸ್ಕರ ಎಷ್ಟು ಕ್ಲೀನ್ ಮಾಡಿದರೂ ಧೂಳು ಹಾಗೆ ಕಾಣ್ತಾ ಇದೆ ನೋಡಿರಿ. ಈ ನೇಲ್ ಪಾಲಿಶ್ ಮೇಲೆ ಎಷ್ಟು ಧೂಳು ಕಾಣುತ್ತೆ ಅಂದರೆ ಫುಲ್ ಧೂಳು ಕಾಣುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಏನಿಲ್ಲ ಅಂದರೆ 1-2 ಗಂಟೆ ಬೇಕು ನೋಡಿರಿ. ಏರ್ ಕೂಲರ್ ಮೇಲೆ ಎಷ್ಟು ಧೂಳು ಕೂತ್ಕೊಂಡಿದೆ. ಈ ಧೂಳು ಕೂತ್ಕೊಳ್ಳೋಕ್ಕೆಲ್ಲ ಪ್ರಭಾವ ಈ ಚರಂಡಿಯಿಂದ ಮಣ್ಣು ಹಾಕಿರೋದು. 1-2 ಸರಿ ದೊಡ್ಡ ಮಳೆ ಹೊಡೆದ್ರೆ ಎಲ್ಲ ಕ್ಲೀನ್ ಆಗುತ್ತೆ. 1-2 ಸರಿ ಬರ್ಬೇಕು ಮಳೆ ನೋಡಿ. ಪಾರ್ಲರ್ ನಮ್ಮ ಮನೆಯಿಂದ ಒಳಗಡೆ ಇರೋದ್ರಿಂದ ಅಷ್ಟು ಧೂಳಾಗಲ್ಲ, ಸ್ವಲ್ಪ ಪರವಾಗಿಲ್ಲ, ಕ್ಲೀನೆಸ್ ಇದೆ. ಆದರೂ ಇಲ್ಲೂ ಕೂಡ ಧೂಳಾಗುತ್ತೆ, ಬಟ್ ಪರವಾಗಿಲ್ಲ, ಇಲ್ಲಷ್ಟು ಧೂಳಾಗಲ್ಲ. ಯಾಕಂದರೆ ಸ್ವಲ್ಪ ಇದು ಫಸ್ಟಲ್ಲಿ ಸ್ಟೋರ್ ಇದೆ, ಈ ಕಡೆ ಸೆಕೆಂಡ್ ಸ್ಟೆಪ್ಪು, ಈ ಕಡೆ 3ನೇ ಸ್ಟೆಪ್ಪಲ್ಲಿ ಪಾರ್ಲರ್ ಮಾಡಿರೋದು. ಹಾಗಾಗಿ ಇಲ್ಲಿ ಅಷ್ಟು ಧೂಳು ಅನಿಸಲ್ಲ, ಕಡಿಮೆ. ಹೊರಗಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇಲ್ಲಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಾವು ಹಾಕೋ ವಿಡಿಯೋಗಳೆಲ್ಲ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.